ಸುಬ್ರಹ್ಮಣ್ಯ ಸ್ವಾಮಿ ಅಂತಿದ್ದಂಗೆ ಕರ್ನಾಟಕದಲ್ಲಿ ನಮಗೆ ಜ್ಞಾಪಕ ಬರೋದು ಯಾವುದು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ, ಹಾಗೆ ಘಾಟಿ ಸುಬ್ರಹ್ಮಣ್ಯ, ಹಾಗೆ ನಾಗಲಮಡಿಕೆ. ಅದೇ ತಮಿಳುನಾಡಿನಲ್ಲಿ ಪಳನಿ ಮೊದಲಿಗೆ ಜ್ಞಾಪಕ ಬರುತ್ತೆ. ಆದರೆ ಪಳನಿಯನ್ನು ಸೇರಿಸಿ 6 ಕ್ಷೇತ್ರಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಸಿದ್ಧಿ ಹೊಂದಿದೆ, ಪುರಾಣ ಪ್ರಸಿದ್ಧಿಯಾಗಿದೆ. ಹಾಗೆ ಅದರ ದರ್ಶನ ವಿಶೇಷವಾದ ಫಲಗಳನ್ನು ಒಳಗೊಂಡಿದೆ. ಅಂತಹದರಲ್ಲಿ ಸ್ವಾಮಿ ಮಲೆ ಸಹ ಒಂದಾಗಿದೆ. ಸ್ವಾಮಿ ಮಲೆಗೆ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದಂಗೆ ಕಾಣಿಸೋದು ಯಾರಪ್ಪ ಅಂದರೆ ಅದು ಮಧುರೆ ಮೀನಾಕ್ಷಿ. ನಂತರ ಎಡಗಡೆ ಶಿವನ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ನೋಡಿ ದೇವಸ್ಥಾನದ ಮಾದರಿಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಇದರ ಮೇಲ್ಮುಖವಾಗಿ ಹೋದಾಗ 60 ಮೆಟ್ಟಿಲುಗಳನ್ನು ಒಳಗೊಂಡಂತಹ ಷಣ್ಮುಖ ದೇವಾಲಯ ಮೇಲ್ಗಡೆ ನೋಡಬಹುದಾಗಿದೆ. ಈ 60 ಮೆಟ್ಟಿಲುಗಳು 60 ದೇವತೆಗಳ ಸಂಕೇತವಾಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಈ ಅಧಿದೇವತೆಗಳು ಈಗಲೂ ಸಹ ವಿಶೇಷವಾದ ದಿನಗಳಾಗಿರಬಹುದು, ಹಾಗೆ ಮುಂಜಾನೆ 3 ಗಂಟೆಗಾಗಿರ್ಬೋದು ದೇವತೆಗಳು ಸಹ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಪ್ರತೀತಿನ ನಾವು ನೋಡ್ಬೋದಾಗಿದೆ. ಇದರ ಇತಿಹಾಸ ಏನಪ್ಪ ಅನ್ನೋದಾದರೆ, ಸುಬ್ರಹ್ಮಣ್ಯ ಸ್ವಾಮಿಯು ಬ್ರಹ್ಮನನ್ನು ಓಂಕಾರದ ಅರ್ಥ ಹೇಳುವಂತಂದಾಗ ಬ್ರಹ್ಮನಿಗೆ ಓಂಕಾರದ ಅರ್ಥ ಗೊತ್ತಿಲ್ಲದಿದ್ದಾಗ ಆತನನ್ನು ಅಲ್ಲೇ ಕಟ್ಟಿ ಹಾಕಿರ್ತಾನೆ. ಇದರಿಂದ ದೇವತೆಗಳೆಲ್ಲರೂ ಹೋಗ್ಬಿಟ್ಟು ಶಿವನನ್ನು ಪ್ರಾರ್ಥಿಸ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಈ ರೀತಿಯಾಗಿ ಬ್ರಹ್ಮನಿಗೆ ಈ ರೀತಿ ಮಾಡಿದ್ದಾನೆ ಅಂದಾಗ ಆಗ ಶಿವನೇ ಬಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಬ್ರಹ್ಮನನ್ನು ಬಿಡಿಸು ಎಂದು ಕೇಳಿದಾಗ ಆಗ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾನೆ, ಜಗತ್ತನ್ನು ಸೃಷ್ಟಿಸುವಂಥ ಬ್ರಹ್ಮನಿಗೆ ಪ್ರಣವ ಅರ್ಥ ಗೊತ್ತಿಲ್ಲ ಅಂದರೆ ಹೇಗೆ ಅಂತ. ಆಗ ಶಿವನು ಹೇಳುತ್ತಾನೆ, ಆ ಅರ್ಥವನ್ನು ನನಗೆ ಬೋಧಿಸು ಅಂತ. ಆಗ ಬಾಲ ಸನ್ಯಾಸಿಯಾಗಿ ಶಿವನ ತೊಡೆ ಮೇಲೆ ಕೂತ್ಕೊಂಡು ಪ್ರಣವದ ಅರ್ಥ ಹೇಳ್ತಾನೆ. ಸೊ ಇದೇ ಈ ದೇವಸ್ಥಾನದ ವಿಶೇಷತೆ. ಅಂದರೆ ಯಾವುದು ಜಗತ್ತನ್ನು ಸೃಷ್ಟಿಸುತ್ತೋ ಆ ಶಬ್ದದ ಅರ್ಥವನ್ನು ಹೇಳಿದಂತಹ ದೇವಸ್ಥಾನ ಈ ಒಂದು ಸ್ವಾಮಿ ಮಲೆಯಾಗಿದೆ. ಅಂದರೆ ವಿಶೇಷವಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಸ್ವಾಮಿ ಮಲೆಯಲ್ಲಿ ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಇದು ಕುಂಭಕೋಣಂನಲ್ಲಿರೋದ್ರಿಂದ ಇಲ್ಲಿ ತಿನಿಸುಗಳಿಗೆ ಫೇಮಸ್ ಆಗಿರುವಂತಹ ನಮ್ಮಲ್ಲಿ ಒತ್ತು ಶಾವಿಗೆ ಅಂತಂದ್ಬಿಟ್ಟು ಹೇಳ್ತಾರೆ. ಆ ಒತ್ತು ಶಾವಿಗೆಗಳು ತುಂಬ ವಿಶಿಷ್ಟವಾಗಿ ಅಂದರೆ ತುಂಬ ವಿಧಗಳಾಗಿ ಇಲ್ಲಿ ಸಿಗುತ್ತೆ. ಅಕ್ಕಿ ಶಾವಿಗೆ ಆಗಿರಬಹುದು, ಹಾಗೆ ಕ್ಯಾರೆಟ್ ಶಾವಿಗೆ ಆಗಿರಬಹುದು, ಹಾಗೆ ರಾಗಿ ಶಾವಿಗೆ ಆಗಿರಬಹುದು. ಈ ರೀತಿಯಾಗಿ ಹಲವು ವಿಧದ ಶಾವಿಗೆಗಳು ಸ್ವೀಟ್ ಮುಖಾಂತರವಾಗಿ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಇಡ್ಲಿ ತುಂಬಾ ಫೇಮಸ್ ಆಗಿದೆ. ಎಲ್ಲ ಕಡೆ ಇಡ್ಲಿ ತುಂಬ ಮೃದುವಾದ ಇಡ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಉತ್ತಮವಾದ ಕಾಫಿ ಸಹ ಸಿಗುತ್ತೆ. ಇಷ್ಟೇ ಅಲ್ಲ ನೋಡಿ, ಒಂದು ಆಧ್ಯಾತ್ಮಿಕ ಕ್ಷೇತ್ರವಾಗಿರುವಂತಹ ಈ ಒಂದು ಏನು ನಾವು ಸ್ವಾಮಿ ಮಲೆ ಅಂತ ನೋಡ್ತಾ ಇದ್ದೀವಲ್ಲ, ಸೊ ಇಲ್ಲಿ ವಿಶೇಷವಾದಂತಹ ಈ ಒಂದು ದೇವಸ್ಥಾನ ಕುಜದೋಷ, ಸರ್ಪದೋಷ, ಭೂಮಿಯ ಜಗಳಗಳ ಯಾವುದೇ ಒಂದು ಕೋರ್ಟ್ ವ್ಯಾಜ್ಯಗಳಿದ್ರೂ ಅದೆಲ್ಲನೂ ನಿವಾರಣೆ ಆಗೋದಕ್ಕೆ ಈ ದೇವಸ್ಥಾನ ಒಂದು ಉತ್ತಮವಾಗಿದೆ. ಆಧ್ಯಾತ್ಮಿಕ ಉನ್ನತಿಗೂ ಇದು ಸಹಾಯಕಾರಿಯಾಗಿದೆ. ಈ ರೀತಿಯಾದ ಇವತ್ತಿನ ದಿನ ಈ ವಿಡಿಯೋ ನೀಡ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ. ಧನ್ಯವಾದಗಳು.